ನನ್ನ ಬರ್ತಡೇನೇ ಮರ್ತ್ರೆ ಸುಮ್ಮನೆ ಬಿಡ್ತೀನೋ? ಹಾಕ್ಕೊಂಡು ಸರಿಯಾಗಿ ತುಳಿದಿದ್ದೀನಿ. ಮತ್ತೆ ನಾಳೆ ಏನಾದರೂ ನನ್ನ ಬರ್ತಡೇ ಮರ್ತಿರ್ಬೇಕು, ಯಾಕಪ್ಪ ಹುಟ್ಟಿದೆ ನಾನು ಭೂಮಿ ಮೇಲೆ ಅಂತ ಅನ್ನಿಸ್ಬೇಕು. ಹಂಗೆ ಹಾಕೊಂಡು ಹೊಡಿತೀನಿ. ಬರ್ತಿದ್ದಾರೆ, ಆಮೇಲೆ ಬರ್ತೀನಿ. ಏನ್ರಿ ಏನದು ಬಾಕ್ಸ್? ನಾಳೆ ಬರ್ತಡೇ ಅಲ್ವೇನೆ, ಅದಕ್ಕೆ ಸೀರೆ ತಂದಿದ್ದೀನಿ. ನೆನಪಿದೆ, ನೋಡ್ತೀನಿ. ನನ್ನ ಬರ್ತಡೇ ಮರ್ತಿಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಏನ್ರಿ ಇದು ಸೀರೆ ಅರ್ಧನೇ ಇದೆ, ಇನ್ನರ್ಧ ಎಲ್ಲಿ? ಅಮ್ಮ ಇರೋದೇ ಅರ್ಧ ಅಲ್ವಾ, ಅವ್ರು ಇನ್ನೇನು ಫುಲ್ ಸೀರೆ ಉಟ್ಕೋತಾರ. ಸೀರೆ ನಿಮ್ಮ ಅಮ್ಮಂಗ? ನಾಳೆ ಬರ್ತಡೇ ಇರೋದು ಅವ್ರದೇ ಅಲ್ವಾ? ಹಾ, ನಾಳೆ ನಿಮ್ಮ ಅಮ್ಮನ ಬರ್ತಡೇನಾ? ಹ್ಞೂ ಕಣೆ. ಹಾ, ಕಾಗೆ ಮುತ್ಕಿ, ಅವಳು ಹುಟ್ಟಿದ್ದಿನೇ ನಾನು ಹುಟ್ಬಿಟ್ನಾ? ಅಲ್ಲ ರೀ, ನಾನು ಮದುವೆ ಆಗಿ ಬಂದಾಗ್ಲಿಂದ ಒಂದಿನೂ ಸೆಲೆಬ್ರೇಟ್ ಮಾಡಿಲ್ಲ. ಅದೇನದು ಈ ಸರಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಮಾಡಿರ್ಲಿಲ್ಲ, ಇವಾಗ ಮಾಡ್ತಿದ್ದೀನಿ. ಏನು ಇವಾಗ? ನನ್ನ ಬರ್ತಡೇ ಯಾವಾಗ ಗೊತ್ತಾ? ಅದು ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಅದಾವುದು ಅಮ್ಮನ ಬರ್ತಡೇ ದಿನ ನಿನ್ನ ಬರ್ಡೇ ವಿಚಾರ ಯಾಕೆ? ಕೊಡು, ಅಮ್ಮನಿಗೆ ತೋರಿಸ್ಬೇಕು. ನಾಳೆ ಬೆಳಿಗ್ಗೆ ಎದ್ದು ಕೂಡಲೇ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ಆಲದ ಮರಕ್ಕೆ ಗುದ್ದಿರೋ ಕಾರ್ ಮುಖದವನೇ ಈ ವರ್ಷನೂ ನನ್ನ ಬರ್ತಡೇ ಮರ್ತ್ಬಿಟ್ಟ. ನಾಳೆ ಏನಾದರೂ ವಿಶ್ ಮಾಡ್ದಲ್ಲೇ ಇರು, ನಿನಗೆ ತೋರಿಸ್ತೀನಿ ನನ್ನ ದುರ್ಗವನ ಅವತಾರನ. ರೆಡಿನಾ? ರೀ, ನಾನು ರೆಡಿ. ನೀನೆಲ್ಗೆ ರೆಡಿ ಆಗಿದ್ದು? ಬರ್ತಡೇ ಅಲ್ವೇನ್ರಿ, ದೇವಸ್ಥಾನಕ್ಕೆ ಹೋಗೋದು ಬೇಡವಾ? ನಮ್ಮ ಅಮ್ಮನ ಬರ್ತಡೇಗೆ ನೀನು ಯಾಕೆ ದೇವಸ್ಥಾನಕ್ಕೆ ಬರ್ತಿದೀಯಾ? ನನ್ನ ಬರ್ತಡೇ ಯಾವಾಗ? ಅದು ಬಂದಾಗ ನೋಡ್ಕೊಳ್ಳೋಣ ಬಿಡು. ಮಗ್ನೆ, ನಾನ್ ರೆಡಿ ಕಣೋ. ಬ್ರಹ್ಮ ವಿಷ್ಣು ಶಿವಾಯತೆ ಹಾಲು ಕುಡಿದರೋ. ಮಗ್ನೆ, ನಾಟ್ಯ ಮಾಡೋಕೆ ನವಿಲ್ ರೆಡಿ ಆಗಿದೆ, ಆದ್ರೆ ಕೆಂಬುತ್ತೆ ಯಾಕೋ ಕೆದರ್ಕೊಂಡು ನಿಂತಿದೆ. ಹೊಟ್ಟೆ ಕಿಚ್ಚಲ್ ರೆಡಿ ಆಗಿರ್ಬೇಕು. ಯಾವತ್ತೂ ಇಲ್ದೆ ಇವತ್ತ್ಯಾಕೆ ಅಮ್ಮನ ಬರ್ತಡೇ ಮಾಡ್ತಿದ್ಯಾ ಅಂತ ಕೇಳ್ತಾವಳೆ. ನಾ ಬರ್ತಾರೆ ಮಾಡ್ಕೊಂಡ್ರೆ ಇವ್ರಪ್ಪನ ಮನೆ ಗಂಟೋಗುತ್ತಂತ. ಅದೇ ಮತ್ತೆ. ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು, ನಿನ್ನ ಹೆಸರಲ್ಲಿ ಅರ್ಚನೆ, ಕ್ಷೀರಾಭಿಷೇಕ, ಹೋಮ ಎಲ್ಲ ಇಟ್ಟಿದ್ದೀನಿ. ಟೈಮ್ ಆಯ್ತು, ಬಾ ಹೊಡೋಣ. ಸರಿ ಮಗ್ನೆ. ಅಯ್ಯೋ, ಡಿಸ್ಪ್ಲೇ ಹೊಡೆದೋಗಿರೋ ಮೊಬೈಲ್ ಮುಖದವನೇ ಈ ಸರಿನೂ ನನ್ನ ಬರ್ತಡೇ ಮರ್ತೋಗ್ಬಿಟ್ಟ. ಆಗೋದೆ ಕಣ ನೀನು, ಮುಗ್ದೋದೆ, ಖತ